ಹೆಸರು KG ಶ್ರೀನಿವಾಸ್ ಅಂತ. ಅಖಿಲ ಕರ್ನಾಟಕ ಬೋವಿ ಸಂಘದ ಅಧ್ಯಕ್ಷನೂ ಆಗಿದ್ದೀನಿ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯನೂ ಆಗಿದ್ದೀನಿ. ಬೆಂಗಳೂರು ಪ್ರೆಸ್ ಕ್ಲಬ್ ಮೆಂಬರ್ ಕೂಡ ಆಗಿದ್ದೀನಿ. ನನಗೆ ಇನ್ನು ಮೇಲೆ ನಾನು ಅಟ್ಲೀಸ್ಟ್ ಕನಿಷ್ಠ ತಿಂಗಳಿಗೆ 2 ಪ್ರೆಸ್ ಮೀಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಕೂಡ ನಮಗೆ ಬೇಕಾಗಿರುತ್ತೆ. ಈಗ ನನ್ನ ಮೊದಲ ಹೋರಾಟ, ನನ್ನ ಮೊದಲ ಒಂದು ಪತ್ರಿಕಾ ಅಂದರೆ 1ನೇ ತಾರೀಕು ಮೇ 1 ಕಾರ್ಮಿಕ ದಿನಾಚರಣೆ ದಿನದಂದು ಮಾನ್ಯ ಮುಖ್ಯಮಂತ್ರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 14,000 ಚಿಲ್ಲರೆ ಪೌರ ಕಾರ್ಮಿಕರನ್ನು ಕಾಯಂ ಮಾಡ್ತಾ ಇರೋದು ಅಧಿಕೃತ ಆದೇಶ ಪತ್ರಗಳನ್ನು. ಇದರಲ್ಲಿ ಹೊರ ರಾಜ್ಯಗಳಿಂದ ಬಂದ ಸಿಂಧುತ್ವ ಇಲ್ಲದ 6,600 ಜನ ನಕಲಿ ಪೌರ ಕಾರ್ಮಿಕರನ್ನು ಸೇರಿಸಿ ಕಾಯಂ ಆದೇಶ ಪತ್ರ ನೀಡ್ತಾ ಇದ್ದಾರೆ. ಮತ್ತು ಇದರಲ್ಲಿ 2,800 ಜನ ಬಿಲೋ 1 ಇಯರ್ ಅನ್ನೋರನ್ನ ಕೆಲವು ಪ್ರಭಾವಗಳಿಂದ ಅದನ್ನು ತಡೆ ಹಿಡಿದಿದ್ದಾರೆ. ಮತ್ತು ಏನು ಕಾಯಿಲೆಯಿಂದಲೋ ಅನಧಿಕೃತವಾಗಿ ಅವರ ಕಷ್ಟ ಕಾಲದಿಂದಲೋ ಅನಧಿಕೃತವಾಗಿ ಗೈರು ಹಾಜರಾಗಿರೋರನ್ನು ಕಾಯಂ ಮಾಡದೆ ಕೈ ಬಿಟ್ಟಿರ್ತಾರೆ. ಇವರು ಮಾಡೋದಾದರೆ ಈ ಏನು ಬಾಕಿ ಉಳಿದಿದೆ 2,800 ಜನ ಬಿಲೋ 1 ಇಯರ್ 1 ವರ್ಷದ ಕೆಳಗೆ ಕೆಲಸ ಮಾಡ್ತಾ ಇರೋರನ್ನ ಮಾಡ್ತಾ ಇದ್ದಾರೆ, ಸಂಬಳ ತೆಗಿತಾ ಇದ್ದಾರೆ. ಮತ್ತು ಗೈರು ಆಗಿರೋರನ್ನೂ ಜೊತೆಗೆ ಸೇರಿಸ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದುವರೆಗೂ ಸ್ವಲ್ಪ ಕಾರ್ಯ ನೀಡೋದನ್ನು ತಡೆದು ಒಟ್ಟಾಗಿ ಏನು ಅನಧಿಕೃತ ಗೈರು ಹಾಜರಿ ಮತ್ತು ಬಿಲೋ 1 ಇಯರ್ ಕೆಲಸ ಮಾಡ್ತಾ ಇರೋರನ್ನ ಒಟ್ಟಾಗಿ ಸೇರಿಸಿ ಕಾಯಂ ಮಾಡಬೇಕಂತೇಳಿ ಕಳಕಳಿಯವಾಗಿ ಮನವಿ ಮಾಡ್ಕೊಳ್ತೀನಿ.